ಪೂರ್ವ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ 10 ಪ್ರಶ್ನೋತ್ತರಗಳ ಭಾಗ 2ರ ಕ್ವಿಜನ್ನು ನೋಡಲಿದ್ದೇವೆ. UPSC, KPSC, FDA, SDA, PSI, ಗ್ರೂಪ್ ಸಿ ಮತ್ತು ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ಪ್ರಶ್ನೆಗಳು ಇದರಲ್ಲಿ ಒಳಗೊಂಡಿದೆ. ಪ್ರತಿ ಪ್ರಶ್ನೆಯನ್ನು ಗಮನವಾಗಿ ಓದಿ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆನ್ ಮಾಡಿ. ಬನ್ನಿ ಕ್ವಿಜ್ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಮಣ್ಣು ಪಾತ್ರೆಗಳ ಬಳಕೆ ಯಾವ ಯುಗದಲ್ಲಿ ಆರಂಭವಾಯಿತು? ಆಪ್ಷನ್ಸ್: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಮತ್ತು ಕಬ್ಬಿಣ ಯುಗ. ದಿ ರೈಟ್ ಆನ್ಸರ್ ಆಪ್ಷನ್ ಸಿ, ನಿಯೋಲಿಥಿಕ್. ಮುಂದಿನ ಪ್ರಶ್ನೆ, ಪ್ರಾಣಿಗಳನ್ನು ಪಾಳಿ ಮಾಡಿಕೊಳ್ಳುವ ಪ್ರಕ್ರಿಯೆ ಯಾವ ಯುಗದಲ್ಲಿ ಆರಂಭವಾಯಿತು? ಆಪ್ಷನ್ಸ್: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಮತ್ತು ಲೋಹ ಯುಗ. ಸರಿಯಾದ ಉತ್ತರ ಆಪ್ಷನ್ ಸಿ, ನಿಯೋಲಿಥಿಕ್. ಮುಂದಿನ ಪ್ರಶ್ನೆ, ಶಾಶ್ವತ ವಾಸಸ್ಥಾನ ಯಾವ ಯುಗದಲ್ಲಿ ಆರಂಭವಾಯಿತು? ಆಪ್ಷನ್ಸ್: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಮತ್ತು ಕಂಚಿನ ಯುಗ. ಸರಿಯಾದ ಉತ್ತರ ಆಪ್ಷನ್ ಸಿ, ನಿಯೋಲಿಥಿಕ್. ಮುಂದಿನ ಪ್ರಶ್ನೆ, ಕಲ್ಲುಗಳನ್ನು ಒಳೆಯಿಸಿ ಉಪಕರಣಗಳನ್ನು ತಯಾರಿಸಿದ ಯುಗ ಯಾವುದು? ಆಪ್ಷನ್ಸ್: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಮತ್ತು ಕಬ್ಬಿಣ ಯುಗ. ಸರಿಯಾದ ಉತ್ತರ ಆಪ್ಷನ್ ಸಿ, ನಿಯೋಲಿಥಿಕ್. ಮುಂದಿನ ಪ್ರಶ್ನೆ, ಪ್ಯಾಲಿಯೋಲಿಥಿಕ್ ಯುಗದ ಮಾನವರು ಎಲ್ಲಿ ವಾಸಿಸುತ್ತಿದ್ದರು? ಆಪ್ಷನ್ಸ್: ಮನೆಗಳಲ್ಲಿ, ಪಟ್ಟಣಗಳಲ್ಲಿ, ಗುಹೆಗಳಲ್ಲಿ ಮತ್ತು ಕೋಟೆಗಳಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಗುಹೆಗಳಲ್ಲಿ. ಮುಂದಿನ ಪ್ರಶ್ನೆ, ಪೂರ್ವ ಇತಿಹಾಸವನ್ನು ಎಷ್ಟು ಹಂತಗಳಾಗಿ ವಿಂಗಡಿಸಲಾಗಿದೆ? ಆಪ್ಷನ್ಸ್: 2, 3, 4 ಮತ್ತು 5. ಸರಿಯಾದ ಉತ್ತರ ಆಪ್ಷನ್ ಬಿ, 3. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪೂರ್ವ ಇತಿಹಾಸಕ್ಕೆ ಸೇರದ ಯುಗ ಯಾವುದು? ಆಪ್ಷನ್ಸ್: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಮತ್ತು ವೈದಿಕ ಯುಗ. ಸರಿಯಾದ ಉತ್ತರ ಆಪ್ಷನ್ ಡಿ, ವೈದಿಕ ಯುಗ. ಮುಂದಿನ ಪ್ರಶ್ನೆ, ಆಹಾರ ಉತ್ಪಾದನೆಯ ಆರಂಭ ಯಾವ ಯುಗದ ವಿಶೇಷತೆ? ಆಪ್ಷನ್ಸ್: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಮತ್ತು ವೈದಿಕ ಯುಗ. ದಿ ರೈಟ್ ಆನ್ಸರ್ ಆಪ್ಷನ್ ಸಿ, ನಿಯೋಲಿಥಿಕ್. ಮುಂದಿನ ಪ್ರಶ್ನೆ, ಪೂರ್ವ ಇತಿಹಾಸದ ಕಾಲಮಾನವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಆಪ್ಷನ್ಸ್: ಸಾಹಿತ್ಯದಿಂದ, ಶಾಸನಗಳಿಂದ, ಕಾರ್ಬನ್ ಡೇಟಿಂಗ್ ಮೂಲಕ ಮತ್ತು ನಾಣ್ಯಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಾರ್ಬನ್ ಡೇಟಿಂಗ್ ಮೂಲಕ. ಮುಂದಿನ ಪ್ರಶ್ನೆ, ಗುಹಾ ಚಿತ್ರಗಳಲ್ಲಿ ಹೆಚ್ಚಾಗಿ ಯಾವ ದೃಶ್ಯಗಳು ಕಾಣುತ್ತವೆ? ಆಪ್ಷನ್ಸ್: ಯುದ್ಧ, ವ್ಯಾಪಾರ, ಬೇಟೆ ದೃಶ್ಯಗಳು ಮತ್ತು ರಾಜಕೀಯ. ಸರಿಯಾದ ಉತ್ತರ ಆಪ್ಷನ್ ಸಿ, ಬೇಟೆ ದೃಶ್ಯಗಳು. ಈ ವಿಡಿಯೋ ಪೂರ್ವ ಇತಿಹಾಸದ ಬಗ್ಗೆ ಪಾರ್ಟ್ 2 ಸಿರೀಸ್ ಆಗಿರುತ್ತದೆ. ನೆಕ್ಸ್ಟ್ ಸಿರೀಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.